ಅಂತೇಳಿ ನಾನು ಹಾರೈಸ್ತೇನೆ. ಶ್ರೀ ಸೋಂದಾ ಸವರ್ಣವಲ್ಲಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರುಗಳಾಗಿರುವಂಥ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ, ಅವರ ಸಂಚಾಲಕತ್ವದಲ್ಲಿ ಕಳೆದ 1 ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಏನು ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಶ್ರೀ ಭಗವದ್ಗೀತಾ ಅಭಿಯಾನ, ಈ ಅಭಿಯಾನ ನಡೆದಿತ್ತು. ಆ ಅಭಿಯಾನದ ಸಮಾರೋಪ ಸಮಾರಂಭ ನಾಳೆ 14ನೇ ತಾರೀಕಿಗೆ ವಿಜಯಪುರ ನಗರದಲ್ಲಿ ನಡೆಯಲಿದೆ. ಸುಮಾರು 1 ತಿಂಗಳುಗಳ ಕಾಲ, ಒಂದು ಕಾಲು ತಿಂಗಳುಗಳ ಕಾಲ ಈ ಒಂದು ಭಗವದ್ಗೀತಾ ಅಭಿಯಾನ ಬಹಳ ಯಶಸ್ವಿಯಾಗಿ ಈ ಜಿಲ್ಲೆಯಲ್ಲಿ ನೆರವೇರಿದೆ. ವಿಶೇಷವಾಗಿ ಈ ಅಭಿಯಾನ ಭಗವದ್ಗೀತೆ ಮತ್ತು ಆಯುರ್ವೇದ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು RKM ಆಯುರ್ವೇದಿಕ್ ಕಾಲೇಜ್ನಲ್ಲಿ ನೆರವೇರಿಸುವಂಥ ಕಾರ್ಯಕ್ರಮ ನೆರವೇರಿದೆ. ಅದೇ ರೀತಿ ಭಗವದ್ಗೀತೆ ಮತ್ತು ಸಾಮರಸ್ಯ, ಸಾಮಾಜಿಕ ಸಾಮರಸ್ಯದ ಕುರಿತು ಬಿಜಾಪುರ ನಗರದ ಶಾಂತಿನಿಕೇತನ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೆದಿದೆ. ಭಗವದ್ಗೀತೆ ಕಾನೂನು ಅನ್ನುವಂಥ ಒಂದು ವಿಚಾರ ಸಂಕಿರಣ ಈ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸ್ವತಃ ಆಗಮಿಸಿ ಈ ಭಗವದ್ಗೀತೆಯ ಸಾರವನ್ನು, ಭಗವದ್ಗೀತೆಯ ಪ್ರಸ್ತುತತೆಯನ್ನು ಎಲ್ಲ ಕಾನೂನು ತಜ್ಞರ, ವಕೀಲರ ಮಧ್ಯದಲ್ಲಿ ಮಂಡಿಸುವಂಥ ಒಂದು ವಿಚಾರ ಸಂಕಿರಣ ಆಗಿದೆ. ಅದರ ಜೊತೆಗೆ ಬಹುತೇಕ ಇಡೀ ಜಿಲ್ಲೆಯಾದ್ಯಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳಲ್ಲಿ, ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ಮಹಿಳೆಯರ ಮಧ್ಯದಲ್ಲಿ ಈ ಅಭಿಯಾನ ಭಾಳ ಯಶಸ್ವಿಯಾಗಿ ನೆರವೇರಿದೆ. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇದರ ಒಂದು ಸಮಾರೋಪ ಸಮಾರಂಭ 14ನೇ ತಾರೀಕಿಗೆ ಅಥಣಿ ರಸ್ತೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಸರ್ಕಲ್ ಏನಿದೆ ಅಲ್ಲಿರುವಂಥ ಸಾಯಿ ಗಾರ್ಡನ್ ಪಕ್ಕದೊಳಗೆ ಸುಮಾರು 20,000 ಜನ ವಿದ್ಯಾರ್ಥಿಗಳು ಮತ್ತು ಜನ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಒಂದೇ ಸಂದರ್ಭದಲ್ಲಿ ಗೀತಾ ಪಠಣದ ಸಂಪೂರ್ಣ ಗೀತಾ ಪಠಣವನ್ನು ಅವತ್ತಿನ ದಿನ ವಿದ್ಯಾರ್ಥಿಗಳು ಗೀತೆಯನ್ನು ಪಠಿಸುವ ಮೂಲಕ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಳೆದ ಒಂದು ಕಾಲು ತಿಂಗಳಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಠಮಾನ್ಯಗಳಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಈ ಬಾರಿ ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ಪಠಿಸುವಂಥ ಕೆಲಸ ಮಾಡಿದ್ದಾರೆ. ಕೊನೆಯ ದಿನ ಇಡೀ ಭಗವದ್ಗೀತೆಯ ಸಂಪೂರ್ಣ ಅಧ್ಯಾಯಗಳನ್ನು ಪಠಿಸುವಂಥ ಒಂದು ಏಕಕಾಲಕ್ಕೆ 20,000 ಜನ ಭಗವದ್ಗೀತೆಯನ್ನು ಪಠಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಭಗವದ್ಗೀತಾ ಅಭಿಯಾನದ ಸಂಚಾಲಕತ್ವವನ್ನು ವಹಿಸಿಕೊಂಡಿರುವಂಥ ಗುರುಗಳಾಗಿರುವಂಥ ಶ್ರೀಮದ್ ಜಗದ್ಗುರು ಗಂಗಾಧರೇಂದ್ರ ಮಹಾಸರಸ್ವತಿ ಸ್ವಾಮಿಗಳು ವಹಿಸಲಿದ್ದಾರೆ. 3,000 ಹುಬ್ಬಳ್ಳಿಯ 3,000 ಮಠದ ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳು, 3,000 ಮಠದ ಜಗದ್ಗುರುಗಳು, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ಜೊತೆಗೆ ಚಿತ್ರದುರ್ಗದ ಶ್ರೀ ಜಗದ್ಗುರು ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಕೂಡ ಭಾಗವಹಿಸಲಿದ್ದಾರೆ. ನಮ್ಮ ಜಿಲ್ಲೆಯಿಂದ ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಿಂದಗಿಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು, ಸಾರಂಗಮಠ, ಇಡೀ ಜಿಲ್ಲೆಯ ಸುಮಾರು 30ಕ್ಕೂ ಹೆಚ್ಚು ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಅವರೆಲ್ಲರೂ ಕೂಡ ಈ ಭಗವದ್ಗೀತಾ ಅಭಿಯಾನದಲ್ಲಿ 1-1.5 ತಿಂಗಳಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಇದರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಡಾಕ್ಟರ್ MB ಪಾಟೀಲ್ರು, ಜಿಲ್ಲೆಯ ಹೆಮ್ಮೆಯ ಸಂಸದರಾಗಿರುವಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಣಿ ಸಾಹೇಬರು, ನಮ್ಮವರೇ ಚಿತ್ರದುರ್ಗದ ಸಂಸದರಾಗಿರುವಂಥ ಮಾಜಿ ಉಪಮುಖ್ಯಮಂತ್ರಿಗಾಗಿರುವಂಥ ಹಿರಿಯರಾಗಿರುವಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು, ನಗರದ ಶಾಸಕರಾಗಿರುವಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ರು, ಈ ಜಿಲ್ಲೆಯನ್ನು ನೂಡಲ್ ಆಗಿ ಆಯ್ಕೆ ಮಾಡಿಕೊಂಡಿರುವಂಥ ರಾಜ್ಯಸಭಾ ಸದಸ್ಯರು, ಸಾಕಷ್ಟು ಸಾಮಾಜಿಕ ಕಳಕಳಿಯ ಕಾರ್ಯವನ್ನು ನೆರವೇರಿಸಿರುವಂಥ ಶ್ರೀಮತಿ ಡಾಕ್ಟರ್ ಸುಧಾಮೂರ್ತಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ. ಯಾಕಂದರೆ ಸದನ ನಡೀತಿದೆ, ಶನಿವಾರವಾಗಿರೋದ್ರಿಂದ ಈ ಎಲ್ಲ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ.
ನಾನು ತಮ್ಮೆಲ್ಲರ ಮೂಲಕ ಈ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಪತ್ರಿಕಾ ನೋಟ್ ರೂಪದಲ್ಲಿ ಕೊಡಲಾಗಿದೆ. ಅರುಣಾನ ಶಾಂಪನವರು ಹೇಳಿದ್ದಾರೆ 20,000 ಸಂಖ್ಯೆಯನ್ನು ನಾವು ಅಲ್ಲಿ ಎಲ್ಲ ಕಾರ್ಯಕ್ರಮ ಬರ್ತಾ ತುಂಬ ಅಪೇಕ್ಷೆ ಇದೆ. ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಲ್ಲಿ ಪಕ್ಕದಲ್ಲಿ ಸಾಯಿ ಗಾರ್ಡನ್ ಎದುರುಗಡೆ ದಿನ್ನಿಯವರೇನು ಖುಲ್ಲಾ ಜಾಗದ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಾಳಿದಾಸ್ ಪಕ್ಕದಲ್ಲಿ 4 ವೀಲರ್ ಕಾರ್ಗಳನ್ನು ಅಥವಾ ಟೂ ವೀಲರ್ ಗಾಡಿಯನ್ನು ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಿವಿಲ್ ಹಾಸ್ಪಿಟಲ್ ಹಿಂದ್ಗಡೆ ಸರ್ಕಾರ ದವಾಖಾನೆ ಏನು ಎಲ್ಲ ಮೇನ್ ರೋಡಿಗೆ ಅಲ್ಲೂ ಕೂಡ ಸ್ಕೂಲ್ ಬಸ್ಸಿನ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿದೆ. ಗಳಿಂದನೂ ಕೂಡ ಬಸ್ ಸ್ಟ್ಯಾಂಡ್ನಿಂದ ನೇರವಾಗಿ ಭಗವದ್ಗೀತಾ ಸ್ಥಳಕ್ಕೆ ಬಸ್ಸಿನ ಸೌಲಭ್ಯವನ್ನು ಒದಗಿಸಲಾಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಇವತ್ತು ಸರ್ಕಾರದ ಕೊಡುಗೆ ಇದೆ, ಮಹಿಳೆಯರು ಉಚಿತವಾಗಿ ಪ್ರಯಾಣಿಸ್ಬೋದು. ಬಸ್ ಸೌಲಭ್ಯವನ್ನು KSRTC ಅವರು ಭಾಳ ಸಹಕಾರದಿಂದ ಮಾಡಿದ್ದಾರೆ. ಜೊತೆಗೆ ನಗರದಲ್ಲೂ ಕೂಡ ನಗರ ಸಾರಿಗೆ ವ್ಯವಸ್ಥೆಯಿಂದ ಕೂಡ ಇಲ್ಲಿ ಬರಲಿಕ್ಕೆ ಅವಕಾಶಗಳನ್ನು ಮಾಡಲಾಗಿದೆ. ಎಲ್ಲ ನಮ್ಮದು ಸಿಟಿ ಬಸ್ಸಸ್ ಏನು ವ್ಯವಸ್ಥೆ ಇದೆ, ಸಿಟಿ ಬಸ್ ಸ್ಟಾಪ್ಗಳಿಂದ ಇಲ್ಲಿಗೆ ವಿಶೇಷವಾಗಿ ಬಸ್ಗಳನ್ನು ಓಡಿಸುವಂಥ ಒಂದು ಸೌಲಭ್ಯವನ್ನು KSRTC ಅವರು ಕಲ್ಪಿಸಿಕೊಡ್ತಿದ್ದಾರೆ. ಇದು ಸಮಯ 11 ಗಂಟೆಗೆ ಸರಿಯಾಗಿ ಇದು ಗೀತಾಪಟ್ಟಣದೊಂದಿಗೆ ಆರಂಭ ಆಗ್ತದೆ. 10:30 ಸಾರಿ, ಕಾರ್ಯಕ್ರಮ ಆರಂಭ 10:30ಗೆ ನೀವು ಪ್ರಕಟ ಮಾಡಬೇಕಾಗಿರುತ್ತೆ. ಇಲ್ಲೊಂದು ವಿಶೇಷ ಒಂದು ರಾಜವಿದ್ಯಾ ಜ್ಞಾನ ಯಜ್ಞ ಅಂಥೇಳಿ ಒಂದು ವಿಶೇಷ ನೃತ್ಯ ರೂಪಕವೂ ಕೂಡ ಈ ಸಂದರ್ಭದಲ್ಲಿ ಇರ್ತದೆ. ಸರ್, ಬೆಳಗ್ಗೆನೆ ಬಸ್ ಸ್ಟ್ಯಾಂಡ್ನಿಂದ ಅದಕ್ಕೊಂದು ಬೋರ್ಡ್ ಹಚ್ಚಿ ಭಗವದ್ಗೀತಾ ಅಭಿಯಾನ ಸ್ಥಳಕ್ಕೆ ಏನಂತ ಬೋರ್ಡ್ ಹಚ್ಚಿ ಮಾಡುವಂಥ ವ್ಯವಸ್ಥೆಗಳನ್ನ ಮಾಡ್ತೀವಿ. ಇಲ್ಲ, ಅಗತ್ಯ ಇರುವಷ್ಟು ಬಸ್ಗಳು ಬಿಡ್ತಾರೆ, ಫ್ರೀ ಇಲ್ಲ. ಅಗತ್ಯ ಇರುವಷ್ಟು ಬಸ್ ಸೌಲಭ್ಯ ಕಲ್ಪಿಸ್ತೇವೆ. ಶಾಲೆ ಕಾಲೇಜುಗಳಿಂದ ಆಯಾ ಶಾಲೆ ಕಾಲೇಜುಗಳ ಬಸ್ಗಳು ಆಯಾ ಸಂಸ್ಥೆಯವರು ಅವರವ್ರ ಬಸ್ಗಳನ್ನೇ ತೆಗೆದುಕೊಂಡು ಬರ್ತಾರೆ. ದರ್ಗಾ ಜೈಲುಗಳ ಕೈದಿಗಳಿಗೆ ಭಗವದ್ಗೀತೆ 1 ವಾರ ಕಾಲಗಳ ನಮ್ಮ ಕಡೆಯಿಂದ ವ್ಯವಸ್ಥೆ ಆಗಿದೆ. ಮತ್ತು ಸ್ವತಃ ಗುರುಗಳೇ ಹೋಗಿ ಸಮಾರಂಭನೂ ಕೂಡ ಅಲ್ಲಿ ಮಾಡಿದ್ದಾರೆ. ಒಟ್ಟು ಕೈದಿಗಳಿಗೂ ಕೂಡ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಗುರುಗಳಿಂದ ಮಾರ್ಗದರ್ಶನ ಮತ್ತು ಭಗವದ್ಗೀತೆಯ ಅದರ ಸದುದ್ದೇಶವನ್ನು ನಮ್ಮ ಕಡೆಯಿಂದ ವ್ಯವಸ್ಥೆ ಆಗಿದೆ ಮತ್ತು ಯಶಸ್ವಿಯಾಗಿ ಯುವಕರಿಗೋಸ್ಕರ ಸರ್ ಯುವಕರಿಗೋಸ್ಕರ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿ ಹಾಗಾಗಿ ಸಮಸ್ಯೆ ಏನಾಗ್ತದೆ ಅಂದರೆ ಇದನ್ನ ಗುರುಗಳಂತ ಪರಮ ಪೂಜ್ಯರಂತವರು ಬಂದು ಆ ಶಾಲಾ ಕಾಲೇಜಲ್ಲಿ ಅರ್ಧ ಗಂಟೆ ಇದರದೊಂದು ಪ್ರವಚನ ಆಯಿತು. ಅವ್ರು ಹೇಳಿದಾಗನೇ ಕೆಲವು ಕಡೆ ಮಾಡಿದ ನಾಳೆ ಸಿಕ್ಯಾಬ್ ಕಾಲೇಜ್ದೊಳಗೆ ಕೂಡ ಸಿಕ್ಯಾಬ್ ಡಿಗ್ರಿ ಕಾಲೇಜ್ದಲ್ಲಿ ಸ್ವತಃ ಗುರುಗಳೇ ಅಲ್ಲಿ ಹೋಗಿಸಿಂದ ಒಂದು ಪ್ರವಚನವನ್ನು ಮಾಡುವಂಥ ವ್ಯವಸ್ಥೆನೂ ಮಾಡಿದೆ. ಎಲ್ಲೆಲ್ಲಿ ಅಸಾಧ್ಯ ಆಗಿದೆ ಅಲ್ಲಿ ನಾವು ಹೋಗುವಂಥದ್ದು ಗುರುಗಳಂತ ಇದೆ. ಸಾಮರಸ್ಯ ಕಾರ್ಯಕ್ರಮದಲ್ಲಿ ಎಲ್ಲ ವಿವಿಧ ಶಿಕ್ಷಣ ಸಂಸ್ಥೆಗಳ ಸ್ನಾತಕೋತ್ತರ ಮತ್ತು ಪದವಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಮಾಡಿದೆ. ಎಲ್ಲ ಸಮಾಜಗಳು ಸಾಮರಸ್ಯವಾಗಿರಬೇಕು. ಭಗವದ್ಗೀತೆಯ ಮುಸಲ್ಮಾನರು ಕುರಾನ್ ಕೊಡ್ತಾರ ಹಿಂದೂಗಳಿಗೆ ಅದಾಟಿಕ್ ಮಾಡಿರೋದ್ರಿಂದ ಸಿಕ್ಯಾಬ್ ಕಾಲೇಜ್ದೊಳಗೂ ಕೂಡ ಮುಸಲ್ಮಾನರು ಯಾರು ಒಪ್ಪಿಕೊಂಡಾರ ಅಲ್ಲಿ ಎಲ್ಲ ಕಡೆನೂ ಸಮ್ ಆರ್ಗನೈಸೇಷನ್ಸ್ ಅದಾವು ಕುರಾನ್ ಹೋಗಿ ಕೊಡ್ತಾರ ಹಿಂದೂಸ್ಗಳಿಗೆ. ಹೌದೌದು, ನಾನು ಕೊಟ್ರೆ ನಾವು ಆ ಪ್ರಕಾರ ಏನು ಕೊಟ್ಟಿದೆ ಸರ್, ಎಲ್ರಿಗೂ ಕೊಡುವಂತ ಕೆಲಸ ಮಾಡಿ. ಸರ್ ಆ ಶಾಲಾ ಕಾಲೇಜ್ ಯಾರ್ದಾರು ಅಷ್ಟರು ಕೊಟ್ಟಿವಿ, ಕಾಮನ್ ಹಂಚೆ ಸರ್. ಹೌದೌದು, ಕಾಮನ್ ಆಯ್ತು. ಸರಿ ಸರ್, ಎಲ್ಲ ಕಡೆ ಹಂಚೆ ಸರ್. ನಾಳೆ ಈಗ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಇಟ್ಕೊಂಡದ್ದು ಎಲ್ಲರಿಗೆ, ಎಲ್ಲ ಕಡೆಗೂ ಹೋಗಿ ಎಲ್ಲ ಕಾಲೇಜ್ ಎಲ್ಲರಿಗೂ ಹಂಚದ ಹಂಚದ ಕೊಟ್ಟ ಸರ್. ಸರ್ವಧರ್ಮಗಳ ಸಾರ ಮನುಕುಲಕ್ಕೆ ಬೇಕಾಗಿರೋದೇ. ಇದು ನಮ್ಮ ಮಾನವರ ಕೈಗೆ ಸಿಕ್ಕ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಎಸ್ ಅದೊಂದು ಅಭಿಯಾನ ತೋತೀವಿ ಸರ್, ಒಳ್ಳೆ ಸಲಹೆ.
ಮಾಡ್ತೇವೆ ಸರ್, ನೀವು ಹೇಳಿದ್ದು ಒಳ್ಳೇದಾಯ್ತು, ನಾವು ಮಾಡ್ತೀವಿ ಸರ್. ವಿಶೇಷವಾಗಿ ಸ್ಪರ್ಧೆಯಲ್ಲಿ ಸಹಿತ ಮುಸ್ಲಿಂ ವಿದ್ಯಾರ್ಥಿ ಆಯ್ಕೆಯಾಗ್ಯಾರ. ಅದೊಂದು ವಿಶೇಷ ಅಂದರೆ ಎಲ್ಲ ಧರ್ಮದವ್ರಿಗೆ ಇದು ಬೇಕಾಗ್ಯದ ಮತ್ತು ಇದ್ರ ಬಗ್ಗೆ ಭಾಳ ತಿಳುವಳಿಕೆ ಹೇಳಿದೆ ಎಲ್ಲ ಕಡೆ. ಸರ್ ಈ ಕಾಂಪಿಟೇಷನ್ದಾಗ ಇದು ಗೆದ್ದಾರು ಲಾಸ್ಟ್ ಟೈಮ್ ಸ್ಟೇಟಿಗೆ ಫಸ್ಟ್ ಬಂದ, ಫಸ್ಟ್ ಬಂದಿದ್ದು. ಎಸ್